ಬನ್ನಿ ಸ್ನೇಹಿತರೆ, ಒಂದು 10 ನಿಮಿಷ ಧ್ಯಾನದ ಸ್ಥಿತಿಗೆ ಹೋಗೋಣ. ನಾವು ಮಾಡ್ತಿರುವ ಧ್ಯಾನಕ್ಕೆ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಾರೆ. ಇದಕ್ಕೆ 2 ನಿಯಮಗಳು. ಸುಖ ಸ್ಥಿರ ಆಸನ, ಸುಖವಾಗಿ ಕೂತ್ಕೊಳ್ಳಿ, ಅಂದರೆ ಕಂಫರ್ಟೇಬಲ್ ಪೊಸಿಷನ್. ನೀವೆಲ್ಲಿ ಕೂತಿದ್ದೀರಾ ಅಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಬಹುದು. ಸೋಫಾ ಮೇಲೆ ಕೂತ್ಕೊಂಡು ಸಹ ಮಾಡಬಹುದು, ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು, ಹಾಗೇನೆ ನೆಲದ ಮೇಲೆ ಯಾವುದಾದ್ರೂ ಹಾಸಿಗೆಯನ್ನು ಇಟ್ಕೊಂಡು ಮಾಡಬಹುದು. ಹಾಸಿಗೆ ಮೇಲೆ ಕೂತ್ಕೊಳ್ಳಿ, ಸೋಫಾ ಮೇಲೆ ಕೂತ್ಕೊಳ್ಳಿ. 2 ಕಾಲುಗಳನ್ನು ಮಾತ್ರ ಕ್ರಾಸ್ ಮಾಡ್ಕೊಳ್ಬೇಕು, ಒಂದರ ಮೇಲೆ ಒಂದು ಕಾಲು ಹಾಕೊಂಡು ಚೇರ್ ಮೇಲಿದ್ರೆ. ಹಾಗೇನೆ ಕೈ ಬೆರಳುಗಳನ್ನ ಈ ತರ ಸಿಕ್ಕಿಸಿಕೊಳ್ಬೇಕು. ಇದನ್ನ ನಿಮ್ಮ ಮಡ್ಲಲ್ಲಿ ಇಟ್ಕೊಳ್ಳಿ. Keep the fingers crossed and on your lap. ಈಗ ನಿಮ್ಮ ಶರೀರ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಾ ಇರೋದನ್ನು ಗಮನಿಸೋಣ. 2 ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಕನ್ನಡಕವನ್ನು ತೆಗೆದು ಹಾಕಬೇಕು ಫ್ರೆಂಡ್ಸ್. ಈಗ ಕನ್ನಡಕದ ಅವಶ್ಯಕತೆ ಇಲ್ಲ. ಗಮನವೆಲ್ಲ ನಿಮ್ಮ ಉಸಿರಿನ ಮೇಲಿರಲಿ. ನ್ಯಾಚುರಲ್ ಬ್ರೆತ್, ಸಹಜವಾದ ಪ್ರಾಕೃತಿಕವಾದ ಉಸಿರಾಟವನ್ನು ಗಮನಿಸೋಣ. ಡೀಪ್ ಬ್ರೆತ್ ಮಾಡುವುದು ಬೇಡ. ಇದು ಪ್ರಾಣಾಯಾಮ ಅಲ್ಲ. ಜಸ್ಟ್ ನ್ಯಾಚುರಲಿ ನಮ್ಮ ಉಸಿರು ಹೇಗೆ ಒಳಗೆ ಹೋಗ್ತಾ ಇದೆ ಬರ್ತಾ ಇದೆ ನೋಡೋಣ. ಒಂದು ವೇಳೆ ನಿಮಗೆ ಅದು ತಿಳಿತಾ ಇಲ್ಲ ಅಂದ್ರೆ ಫಸ್ಟ್ 3 ಡೀಪ್ ಬ್ರೀತ್ ಮಾಡ್ಕೊಳ್ಳಿ. ಡೀಪ್ ಬ್ರೀತ್ ಇನ್, ಮೂಗಿಂದ ಡೀಪ್ ಬ್ರೀತ್ ಇನ್, ಬಾಯಿಂದ ಔಟ್. ಮತ್ತೆ ಮೂಗಿಂದ ಬ್ರೀತ್ ಇನ್, ಬ್ರೀತ್ ಔಟ್. ಬಾಯಿಂದ ಉಸಿರು ಹೊರಗೆ ಬಿಡಿ. ಲಾಸ್ಟ್ ಟೈಮ್. ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಣ. ಉಸಿರಿನ ಕಡೆಗೆ ಗಮನ ಕೊಡೋಣ. ಸಹಜವಾಗಿ ಕೂತ್ಕೊಂಡಾಗ ನಮ್ಮಲ್ಲಿ ಎಷ್ಟೋ ವಿಚಾರಗಳು ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇದು ಮನಸ್ಸಿನ ಪ್ರಕೃತಿ, ನೇಚರ್ ಆಫ್ ಮೈಂಡ್, ಸಹಜ. ಆದರೆ ನಾವು ಕಣ್ಣು ಮುಚ್ಚಿ ಕೈ ಕಾಲುಗಳನ್ನು ಕಟ್ಟಿ ಉಸಿರಿನ ಮೇಲೆ ಗಮನ ಇಡುವುದರಿಂದ ವಿಚಾರಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಸ್ವಲ್ಪ ಸಮಯ ಅದಕ್ಕೆ ಕೇಟಾಯಿಸಬೇಕು ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ಓಕೆ. ಟೇಕ್ ಯೋರ್ ಟೈಮ್. ಜಸ್ಟ್ ಅಬ್ಸರ್ವ್ ಯೋರ್ ಬ್ರೆತ್. ಯಾವಾಗ ವಿಚಾರಗಳು ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೋ, ದೇ ವಿಲ್ ಕಮ್ ಅ ಪಾಯಿಂಟ್ ನೀವು ಕಂಪ್ಲೀಟ್ಲಿ ವಿಚಾರಹೀನರಾಗ್ತೀರಾ, ಶೂನ್ಯ. ಒಂದು ಕ್ಷಣದಲ್ಲಿ ನಿಮ್ಗನ್ಸುತ್ತೆ ಯಾವ ವಿಚಾರ ಬರ್ತಾ ಇಲ್ಲ. ಆ ಸಮಯದಲ್ಲಿ ಬ್ರಹ್ಮಾಂಡದಿಂದ, ವಿಶ್ವ ಪ್ರಾಣ ಶಕ್ತಿ ನಮ್ಮ ಬ್ರಹ್ಮರಂಧ್ರದಿಂದ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ. ನಮ್ಮ ಶರೀರದಲ್ಲಿರುವ 72,000 ನಾಡಿಗಳ ಮೂಲಕ ಈ ಶಕ್ತಿ ಇಡೀ ಶರೀರಕ್ಕೆ ಹರಡುತ್ತೆ. ಇದು ನಮಗೆ ಗಮನಕ್ಕೆ ಬರದೇ ಇರಬಹುದು, ಆದರೆ ಧ್ಯಾನ ಮಾಡ್ತಾ ಮಾಡ್ತಾ ಅನುಭವಕ್ಕೂ ಬರ್ಲಿಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಯು ವಿಲ್ ಫೀಲ್ ಇಟ್. ಮೊದಲಿಗೆ ನಾವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋಣ. ಒಂದು ಬಿಳಿಯ ಬೆಳಕು ನಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಬ್ರಹ್ಮಾಂಡದಿಂದ ವಿಶ್ವ ಪ್ರಾಣ ಶಕ್ತಿ ಆಕಾಶ ಗಂಗೆಯಂತೆ ನನ್ನ ತಲೆಯ ಮೇಲೆ ಬೀಳ್ತಾ ಇದೆ. ಬ್ರಹ್ಮರಂಧ್ರದಿಂದ ಅದು ನಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ವಿಶ್ವ ಪ್ರಾಣ ಶಕ್ತಿಯಲ್ಲಿ ಎಂತೆಂಥ ಅದ್ಭುತ ಶಕ್ತಿಗಳಿದೆ. ಅದು ಪರಮ ಶಾಂತಿ, ಪರಮ ಜ್ಞಾನ, ಪರಮ ಬೆಳಕು, ಪರಂಜ್ಯೋತಿ.
ಬಿಳಿಯ ಬೆಳಕು ಒಂದು ನಮ್ಮ ಒಳಗಡೆ ಸೇರ್ತಿರುವ ಹಾಗೆ ಮೊದಲಿಗೆ ನಿಧಾನಕ್ಕೆ ನಮ್ಮ ತಲೆಯ ಭಾಗದಲ್ಲಿ ತುಂಬಿಕೊಳ್ತಿರುವುದು ಗಮನಿಸಬೇಕು. ಎಲ್ಲೆಲ್ಲಿ ಈ ಬೆಳಕು ಹೋಗ್ತಾ ಇದೆಯೋ ಅದು ನಮ್ಮನ್ನು ಕಂಪ್ಲೀಟ್ ಎನರ್ಜೈಸ್ ಮಾಡ್ತಾ ಇದೆ. ಹಳೆಯ ಎಲ್ಲ ರೆಕಾರ್ಡ್ಸನ್ನು ಡಿಲೀಟ್ ಮಾಡಿ ನಮ್ಮ ಮೆಮರಿಯಲ್ಲಿ, DNA ಮೆಮರಿಯಲ್ಲಿ ಅಪ್ಗ್ರೇಡೇಷನ್ ಆಗ್ತಾ ಇದೆ. ಯಾವುದೇ ರೀತಿಯ ಬ್ಲಾಕೇಜಸ್ ಇದ್ದು ಅಲ್ಲಿ ರೋಗಗಳಿದ್ದರೆ ಅವು ಸಹ ಕ್ರಮೇಣ ನಾಶವಾಗ್ತಾ ಹೋಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಅದ್ಭುತವಾದ ಧ್ಯಾನ, ಮಧ್ಯದಲ್ಲಿ ಯಾರು ಕಣ್ಣು ತೆಗೆಯಬಾರದು. ಇದು ಗೈಡೆಡ್ ಮೆಡಿಟೇಷನ್, ಆದ್ದರಿಂದ ನಾವು ಹೇಳ್ತಾನೆ ಇದ್ದೇನೆ. ನಿಮ್ಮ ಗಮನವೆಲ್ಲ ನನ್ನ ಮಾತಿನೆಡೆಗಿದ್ದರೆ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗಲ್ಲ. ಈ ಬೆಳಕು ಈಗ ನಿಮ್ಮ ಫುಲ್ ಫೇಸ್ ಅಲ್ಲಿ ತುಂಬಿಕೊಂಡಿದೆ. ನಿಮ್ಮ ಮುಖದಲ್ಲಿ ಕಣ್ಣು, ಮೂಗು, ಕಿವಿ, ನಾಲ್ಗೆ, ಗಂಟಲು ಎಲ್ಲಿ ನೋಡಿದಲ್ಲಿ ಈ ಬೆಳಕು. ನಿಮ್ಮ ಮುಖದಿಂದ ಬೆಳಕು ಚಿಮ್ಮುತ್ತಿರುವುದನ್ನು ನೀವು ನೋಡಬಹುದು. ಹೇಗೆ ಒಂದು ಬಿಳಿಯ ಬಲ್ಬನ್ನು ಆನ್ ಮಾಡಿದರೆ ಅದರಿಂದ ಬೆಳಕು ಬರುತ್ತೋ ಆ ಥರದ ಸೂದಿಂಗ್ ಬೆಳಕು. ಈಗ ಅದು ನಿಮ್ಮ ಕತ್ತಿಂದ ನಿಮ್ಮ ಬೆನ್ನ ಹುರಿಯ ಕಡೆಗೆ, ನಿಮ್ಮ ಬೆನ್ನ ಹುರಿಯಲ್ಲಿರುವ ಸುಷುಮ್ನ ನಾಡಿಯಲ್ಲಿ ಹಾಗೂ ಸುತ್ತಮುತ್ತ ಇರುವ ಬೇರೆ ನಾಡಿಗಳಲ್ಲಿಯೂ, ಈಡ, ಪಿಂಗಳ, ಪ್ರತಿ ನಾಡಿಯಲ್ಲೂ ಹರಡ್ತಾ ಇದೆ. ಈಗ ನಾವು ಒಂದೊಂದಾಗೆ ನೋಡೋಣ. ಬೆನ್ನಿನ ಹುರಿಯಲ್ಲಿ, ಬೆನ್ನೆಲುಬು ಅಂತ ಹೇಳ್ತಾರೆ, ಬ್ಯಾಕ್ ಬೋನ್, ಗುಂಡಕ್ಕೆ ತಿರುಗುತ್ತಾ ತಿರುಗುತ್ತಾ ಮೇಲಿಂದ ಕೆಳಗಿನವರೆಗೆ ಇದು ಬೆಳಕನ್ನು ಚೆಲ್ಲುತ್ತಾ ಹೋಗ್ತಾ ಇದೆ. ಇಡೀ ಬೆನ್ನು ಮೂಳೆ ಬಿಳಿಯ ಬೆಳಕಿಂದ ತುಂಬಿದೆ. ಹಾಗೆಯೇ ನಿಮ್ಮ ಬೆನ್ನು ಪೂರ್ತಿ ಆ ಬೆಳಕು ತುಂಬ್ತಾ ಇದೆ. ಅಲ್ಲಿರುವ ಚರ್ಮ ಮತ್ತೆ ಬೇರೆ ಅವಯವಗಳು ಎಲ್ಲಕ್ಕೂ ಈ ಬೆಳಕು ಸೇರ್ತಾ ಇದೆ. ಎಲ್ಲವೂ ಬಿಳಿ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ಕಂಪ್ಲೀಟ್ ಬ್ಯಾಕ್ ವೈಟ್ ಲೈಟ್, ಕಂಪ್ಲೀಟ್ ಫೇಸ್ ವೈಟ್ ಲೈಟ್. ಈಗ ಈ ಬೆಳಕು ನಿಮ್ಮ ಭುಜಗಳಿಂದ, ಕುತ್ತಿಗೆಯಿಂದನೇ ಬಂದಿದ್ದು, ಕುತ್ತಿಗೆಯಿಂದ ಮತ್ತೆ ಭುಜದಿಂದ ಎರಡು ಕೈಗಳಿಗೆ, ಮೊಳಕೈಯಿಂದ ಕೈ ಬೆರಳಿನ ತುದಿಗಳವರೆಗೆ ಬಿಳಿಯ ಬೆಳಕು ಹರಡುತ್ತಾ ಇದೆ. ಎಲ್ಲೆಲ್ಲಿ ಬೆಳಕು ಹೋಗ್ತಾ ಇದೆಯೋ ಅಪಾರವಾದ ಶಕ್ತಿ ತುಂಬಿಕೊಳ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಶರೀರ ವೈಟ್ ಲೈಟಿಂದ ತುಂಬ್ತಾ ಇದೆ. ಈಗ ಕತ್ತಿನಿಂದ ಮತ್ತೆ ಮುಂದಿನ ಭಾಗ, ಶರೀರದ ಮುಂದಿನ ಭಾಗ, ನಿಮ್ಮ ಎದೆಯ ಭಾಗದಲ್ಲಿ ಈ ಬೆಳಕು ತುಂಬಿದೆ. ಚೆಸ್ಟ್ ರೀಜನ್, ಲಂಗ್ಸ್ ಅಲ್ಲಿ, ಫುಪ್ಪುಸುಗಳಲ್ಲಿ ತುಂಬಿಕೊಳ್ತಾ ಇದೆ. ಅಲ್ಲಿರುವ ಬಲೂನಿನಂತಿರುವ ಸಣ್ಣ ಸಣ್ಣ ಚೀಲಗಳು, ಎಲ್ಲಿ ಆಕ್ಸಿಜನ್ ತುಂಬಿಕೊಳ್ಳುತ್ತೋ ಅದು ಅಲ್ಲೆಲ್ಲ ನೀವು ಕಣ್ಣಿಂದ ಕಾಣಬಹುದು, ಕಲ್ಪನಾನು ಮಾಡಬಹುದು. ಒಂದೊಂದು ಚೀಲಗಳು ಓಪನ್ನೇ ಆಗಿಲ್ಲ, ಅಂದರೆ ಸರಿಯಾದ ಉಸಿರಾಟ ಇಲ್ಲದಾಗ ನಮ್ಮ ಶರೀರದಲ್ಲಿರುವ ಎಲ್ಲ ಬಲೂನ್ಸ್ ಯೂಸ್ ಆಗಿರಲ್ಲ. ಎಲ್ಲ ಬಲೂನ್ಸ್ ಅಲ್ಲಿ ಆ ಶಕ್ತಿಯನ್ನು ತುಂಬಿದರೆ ನಮ್ಮ ಉಸಿರಾಟ ಸರಿಯಾದದ್ದಾಗ್ತಾ ಹೋಗುತ್ತೆ. ಅಲ್ಲಿರುವ ಯಾವುದೇ ಬ್ಲಾಕೇಜಸ್ ಓಪನ್ ಆಗುತ್ತೆ. ಇದ್ದರೆ ಅಲ್ಲಿ ಇರುವ ಹೃದಯಕ್ಕೆ ನೋಡೋಣ, ಎಷ್ಟು ಸುಂದರವಾಗಿ ಹೃದಯ ಬಡಿದುಕೊಳ್ತಾ ಇದೆ. ಅದರ ರಿದಮ್ ಜೊತೆಯಲ್ಲಿ ನಾವು ಅದನ್ನು ಅನುಭವಿಸೋಣ. ಹೃದಯದಲ್ಲೂ ಈ ಬೆಳಕನ್ನು ತುಂಬಿತ್ತ ಬಿಳಿಯ ಬೆಳಕು. ಈಗ ಅಲ್ಲಿಂದ ನಾವು ಹೀಗೆ ಕೆಳಗೆ ಹೋಗೋಣ. ಹೊಟ್ಟೆಯ ಭಾಗ, ಎಲ್ಲ ಅವಯವಗಳಿಗೆ ಬೆಳಕು. ಲಿವರ್, ಸ್ಪ್ಲೀನ್, ಹೊಟ್ಟೆ, ಪ್ಯಾನ್ಕ್ರಿಯಾಸ್, ಗ್ಯಾಲ್ ಬ್ಲಾಡರ್, ಒಂದೊಂದು ಮೂಲೆಗೂ
ಬರೀ ಆರ್ಗನ್ಸ್ಗೆ ಮಾತ್ರ ಅಲ್ಲ, ಸುತ್ತಮುತ್ತ ಇರುವ ನಮಗೆ ಗೊತ್ತಿಲ್ಲದೆ ಇರುವ ಎಷ್ಟೋ ಆರ್ಗನ್ಸ್, ಎಷ್ಟೋ ಪಾರ್ಟ್ಸ್, ಪ್ರತಿ ಕಣ. ಹಾಗೆ ನಮ್ಮ ಜನನೇಂದ್ರಿಯಗಳಿಗೂ ತುಂಬಿಕೊಳ್ತಾ ಇದೆ. ಹಾಗೂ ಮೂತ್ರಪಿಂಡವನ್ನು, ಯುರೇತ್ರ, ಗ್ಯಾಲ್ ಬ್ಲಾಡರ್, ಕಿಡ್ನೀಸ್, ಯೂರಿನರಿ ಬ್ಲಾಡರ್, ಓವರೀಸ್, ಟೆಸ್ಟಸ್, ಸುತ್ತಮುತ್ತ ಇರುವ ಮೂಳೆ, ಮಾಂಸ, ನರನಾಡಿಗಳಲ್ಲಿ ಎಲ್ಲೆಡೆಯೂ ಈ ಶಕ್ತಿ, ಎಲ್ಲ ಕಡೆಗೆ ಬಿಳಿಯ ಬೆಳಕು. ಅಲ್ಲಲ್ಲಿ ಎಲ್ಲಿ ಬ್ಲಾಕೇಜಸ್ ಇದ್ದು ಯಾವುದೇ ರೋಗಗಳಿಗೆ ಕಾರಣವಾಗಿದ್ದರೆ ಅದು ಹಾಗೆಯೇ ಹೋಗ್ತಾ ಇದೆ, ನಾಶವಾಗ್ತಾ ಇದೆ. ಸೊಂಟದ ಭಾಗಕ್ಕೆ ಬರೋಣ. ಪೆಲ್ವಿಕ್ ಬೋನ್, ಅದರಲ್ಲಿ ಕಂಪ್ಲೀಟ್ ಬೆಳಕನ್ನು ತುಂಬುವುದನ್ನು ನೋಡೋಣ. ನನ್ನ ಅಪ್ಪರ್ ಬಾಡಿ, ನನ್ನ ಮೇಲ್ಮೈ ಪೂರ್ತಿ ಬಿಳಿ ಬೆಳಕಲ್ಲಿ ತುಂಬಿದೆ. ಈಗ ಆ ಬೆಳಕು ಕಾಲಿನೆಡೆಗೆ, ಎರಡು ಕಾಲುಗಳ ತೊಡೆಯಿಂದ ಮಂಡಿಯವರೆಗೆ, ಮಂಡಿಯಿಂದ ಕಾಲ್ಬೆರಳಿನವರೆಗೆ ಇಡೀ ಶರೀರ ಬಿಳಿಯ ಬೆಳಕು. ನಾನು ಈ ಬೆಳಕಿನ ಶರೀರ, ಹೊರಕಾಣುವ ಶರೀರ ನಾನಲ್ಲ. ಇದುವೇ ನನ್ನ ನಿಜ ರೂಪ, ಬೆಳಕಿನಿಂದ ತುಂಬಿದ, ಕಾಸ್ಮಿಕ್ ಎನರ್ಜಿಯಿಂದ ತುಂಬಿದ ಶರೀರ. ನನ್ನ ಇಡೀ ಶರೀರದಲ್ಲಿ ತುಂಬಿ ಈಗ ಆ ಬೆಳಕು ಹೊರಚಿಮ್ತಾ ಇದೆ. ನಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲ ವಸ್ತುಗಳಿಗೂ, ಮರ, ಗಿಡ, ಪಶು, ಪ್ರಾಣಿ, ಹುಳು, ಕೀಟ, ಹುಲ್ಲು, ಕಡ್ಡಿ, ಬೇರೆ ಮನುಷ್ಯರು, ನಿರ್ಜೀವ ವಸ್ತುಗಳಲ್ಲಿಯೂ ಇದೇ ಬೆಳಕು. ಚೇರ್, ಟೇಬಲ್, ಬೆಡ್, ಗ್ಲಾಸ್, ಪೆನ್, ಪೆನ್ಸಿಲ್, ಮೊಬೈಲ್, ಎಲ್ಲ ಕಡೆಗೆ ಬಿಳಿಯ ಬೆಳಕು. ಮೈ ಡಿಯರ್ ಫ್ರೆಂಡ್ಸ್, ಈ ಬೆಳಕಿನಲ್ಲಿ ನೀವು ಸ್ವಲ್ಪ ಸಮಯ ಕೂತ್ಕೊಂಡು ಧ್ಯಾನದ ಆಳಕ್ಕೆ ಹೋಗಬೇಕು. ದಿಸ್ ಇಸ್ ಒನ್ನೆಸ್. ಎಲ್ಲ ಕಡೆಗೆ ಒಂದೇ ಎನರ್ಜಿ. ಫೀಲ್ ದ ಒನ್ನೆಸ್. ಬೇರೆ ಇಲ್ಲ, ಎಲ್ಲವೂ ಒಂದರಿಂದ ಆಗಿದ್ದೆ. ಒಂದು ದೊಡ್ಡ ಸಮುದ್ರದಂತೆ ನಾನು ಅದರಲ್ಲಿರುವ ಒಂದು ಬಿಂದು. ಪ್ರತಿಯೊಂದು ಬಿಂದು ಆ ಸಮುದ್ರದಲ್ಲಿ, ಆ ಸಮುದ್ರದ ನೀರಿನ ಗುಣಗಳನ್ನೇ ಹೊಂದಿದ್ದು. ಎತ್ತ ನೋಡಿದತ್ತ ಸಮುದ್ರದ ಬಿಂದುಗಳೇ. ಹಾಗೆಯೇ ಇದು ಕಾಸ್ಮಿಕ್ ಎನರ್ಜಿಯ ಸಮುದ್ರ. ನಾವೆಲ್ಲ ಒಂದೇ ಅನ್ನುವುದು ಅನುಭವಕ್ಕೆ ಬರುತ್ತೆ. ಇಷ್ಟು ದಿನ ನಾವು ಬರೀ ಸ್ಲೋಗನ್ಸ್ ಹೇಳ್ಕೊಂಡಿದ್ವಿ ಫ್ರೆಂಡ್ಸ್. ಸೊ ಬಿ ಇನ್ ದ ಮೂವ್ಮೆಂಟ್. ಆ ಒನ್ನೆಸ್ ಫೀಲಿಂಗ್ ಅನ್ನು ಎಂಜಾಯ್ ಮಾಡಿ. ಹೀಗೆ ನೀವು ಎಷ್ಟು ಹೊತ್ತು ಕೂತ್ಕೊಳ್ಳೋಕೆ ಸಾಧ್ಯವೋ, ಆ ಒನ್ನೆಸ್ ಅಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ಳೋಕೆ ಸಾಧ್ಯವೋ ಕೂತ್ಕೊಳ್ಳಿ. ಸಾಮಾನ್ಯವಾಗಿ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ಕೂತ್ಕೊಳ್ಬೇಕು. 10 ವರ್ಷದ ಮಗು 10 ನಿಮಿಷ, 20 ವರ್ಷದ ಮಗು 20 ನಿಮಿಷ, 50 ವರ್ಷದ ಮಗು 50 ನಿಮಿಷ. ಆಗ ನಿಮಗೆ ಗೊತ್ತಾಗುತ್ತೆ. ನೀವು ಹೇಳ್ಕೊಂಡು ಕೂತ್ಕೊಂಡ್ರೆ ಸಾಕು, ಧ್ಯಾನದಲ್ಲಿ ನಿಮಗೆ ಸಮಯ ಆಯಿತು ಅಂತ ಗೊತ್ತಾಗುತ್ತೆ. ಕಣ್ಣು ತೆಗೆದು ನೋಡಬಾರ್ದು. ಮಧ್ಯದಲ್ಲಿ ಯಾರು ಕಣ್ಣು ಬಿಡಬಾರ್ದು ಮೈ ಡಿಯರ್ ಫ್ರೆಂಡ್ಸ್. ಧ್ಯಾನದಿಂದ ಹೊರಬರುವ ಪದ್ಧತಿ ಇದೆ, ನಾನು ಅದನ್ನು ಹೇಳ್ತೇನೆ. ಜಸ್ಟ್ ಬಿ ಇನ್ ದ ವೈಟ್ ಲೈಟ್. ಆ್ಯಂಡ್ ವೆನ್ ಯು ಫೀಲ್ ಧ್ಯಾನ ಆಗಿದೆ ನಂದು ಅಂತ ಅನಿಸಿದಾಗ ನಿಧಾನವಾಗಿ ಭೌತಿಕ ಶರೀರದ ಅನುಭವಕ್ಕೆ ಬರಬೇಕು. ಈ ಲೈಟ್ ವೇಟೆಡ್ನೆಸ್ ಅನುಭವ ಈ ಶರೀರದ ಅನುಭವ ಅಲ್ಲ. ಇಟ್ ಈಸ್ ಆಸ್ಟ್ರಲ್ ಬಾಡಿ ಎಕ್ಸ್ಪೀರಿಯನ್ಸ್. ಮತ್ತೆ ನಾವು ರಿಟರ್ನ್ ಈ ಬಾಡಿಗೆ ಬರಬೇಕು, ಶರೀರವನ್ನು ಅನುಭವಿಸಬೇಕು. ಅಂದರೆ ನಿಮಗೆ ಹೆವಿನೆಸ್ ಫೀಲ್ ಆಗ್ಬೋದು, ಅಲ್ಲಿ ಇಲ್ಲಿ ಪೇಯ್ನ್ ಅನಿಸ್ಬಹುದು. ಅಲ್ಲಿವರೆಗೆ ಏನೂ ಗೊತ್ತಿದ್ದಿಲ್ಲ, ನೀವು ಗಾಳಿಯಲ್ಲಿ ತೇಲಿದ ಹಾಗಿತ್ತು.
So come back to the body conscious. Slowly unlock your fingers. ಕೈಯನ್ನು ಬಿಡಿಸಿಕೊಂಡು 2 ಅಂಗೈಯನ್ನು ಕಣ್ಣು ಮೇಲೆ ಇಟ್ಕೊಳ್ಬೇಕು ಮೈ ಡಿಯರ್ ಫ್ರೆಂಡ್ಸ್. 5 ಸೆಕೆಂಡ್ಗಳ ಕಾಲ. 5, 4, 3, 2, 1, 0. ಹಾಗೇನೆ ಕೈ ತೆಗಿತಾ ಅಂಗೈಯನ್ನು ನೋಡಬೇಕು. ಲುಕ್ ಇನ್ ಯೋರ್ ಪಾಮ್. ಅಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸಿಗೆ, ಯೂನಿವರ್ಸಿಗೆ ಥ್ಯಾಂಕ್ಸ್. ನನ್ನ ಈ ಶರೀರಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಗ್ರ್ಯಾಟಿಟ್ಯೂಡ್ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಸೊ ಗ್ರ್ಯಾಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್. ಬ್ರಹ್ಮಾಂಡಕ್ಕೆ ಧನ್ಯವಾದಗಳು, ಈ ಶರೀರಕ್ಕೆ ಧನ್ಯವಾದಗಳು, ಮಾತಾಪಿತರಿಗೆ, ಗುರುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಧ್ಯಾನದಿಂದ ಹೊರಬಂದ ಮೇಲೆ ಇನ್ನೊಂದೆರಡು ನಿಮಿಷ ಏನು ಮಾತಾಡಬಾರ್ದು ಮೈ ಡಿಯರ್ ಫ್ರೆಂಡ್ಸ್. ಹತ್ತಿರದಲ್ಲಿ ನೀರನ್ನು ಇಟ್ಕೊಂಡಿರಬೇಕು. 1 ಸಿಪ್ ನೀರನ್ನು ನೀವು ಸೇವಿಸಬೇಕು. ಇಷ್ಟ ಆಯಿತು ಅಂದರೆ ನಿಮ್ಮ ಧ್ಯಾನ ಮುಗಿದ ಹಾಗೆ. ಈ ಅಭ್ಯಾಸವನ್ನು ಈ ವಿಡಿಯೋ ಹಾಕೊಂಡು ನೀವು ಮತ್ತೆ ಪದೇ ಪದೇ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ಅನುಭವ ಬರುತ್ತೆ. ನಿಮ್ಮ ಅನುಭವಗಳನ್ನು ಖಂಡಿತವಾಗ್ಲೂ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ನೀವು ಬೇರೆ ರೀತಿಯಿಂದ ಯಾವುದಾದ್ರೂ ಬೇರೆ ಧ್ಯಾನಗಳು ಮಾಡ್ತಾ ಇದ್ರೆ ಅದರ ಅನುಭವ ಹೇಗೆ, ಅದರ ಪದ್ಧತಿ ಹೇಗೆ ಅನ್ನೋದನ್ನ ನೀವು ಶೇರ್ ಮಾಡಬಹುದು. ಇವತ್ತಿನ ಅನುಭವ ಏನಾಯಿತು, ನಿಮ್ಗೆ ಹೇಗೆ ಅನಿಸಿತು ಇವತ್ತಿನ ಆನಾಪಾನಸತಿ ಧ್ಯಾನ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನು ಮರೆಯಬೇಡಿ. ಖಂಡಿತವಾಗ್ಲೂ ನಾನು ಅದನ್ನ ಕಾಯ್ತಾ ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ಧ್ಯಾನ ಸೆಷನ್ ಅನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಸರೋಜಾ ಮಲ್ಲಿಕಾರ್ಜುನ್ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.